ಎಷ್ಟು ಸುಳ್ಳು ಹೇಳ್ತಾರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೀಗ ಫೋಟೋ ಅದು ಮತ್ತೆ ಬೊಟ್ಟು ಹಾಕಿದೆಲ್ಲ ಆರ್ಟಿಫಿಷಿಯಲ್ ಹಾಕಿದ್ದಾರೆ ಪೆನ್ನಲ್ಲಿ. ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ನಮ್ ತಂಗಿ ಅಂತ. ಇವನ್ ವಿ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್ ಫಾರ್ ಐ ಕಾಪಿ ಮತ್ತೆ ಡೆತ್ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರ ಇದೆ, ಫೋಟೋಸ್ ಎಲ್ಲ. ಹಾಗಿದ್ರೆ ಸುಜಾತಾ ಭಟ್ ತನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದೆ ತೋರಿಸಿದ ಫೋಟೋ ಅನನ್ಯ ಭಟ್ ಅಲ್ಲ, ನಿಮ್ಮ ಸಹೋದರಿ ವಾಸಂತಿ. ಹೌದು ಸರ್. ಹೌದಾ? ಹೌದು. ಇದು ತಮ್ಮ ಗಮನಕ್ಕೆ ಹೇಗ್ ಬಂತು? ಇದನ್ನ ಹೇಗೆ ತಾವು ಸಾಬೀತುಪಡಿಸ್ತೀರಿ? ಟಿವಿ ಚಾನೆಲ್ ನೋಡಿ ಗೊತ್ತಾಯ್ತು ಸರ್. ಫೇಸ್ಬುಕ್ ಅಲ್ಲಿ ಟಿವಿ ಚಾನೆಲ್ ನೋಡಿ ಗೊತ್ತಾಯ್ತು ಮೊನ್ನೆ. ಓಕೆ. ಈ ಸುಜಾತಾ ಭಟ್ಗೆ ನಿಮ್ಮ ಸಹೋದರಿ ಫೋಟೋ ಹೇಗ್ ಸಿಕ್ತು? ಅವರು ನಾನು ಟಿವಿಯಲ್ಲಿ ನೋಡಿದೆ, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ. ಅವಾಗ ಏನಾದ್ರು ತಗೊಂಡು ಹೋಗಿದಾರ ಗೊತ್ತಿಲ್ಲ ಅವ್ರ ಮನೆಯಿಂದ, ಅದು ನಮಗೆ ಮಾಹಿತಿ ಇಲ್ಲ ಸರ್ ಯಾವಾಗ ತಗೊಂಡು ಹೋಗಿದೆ ಅಂತ. ಈಗ ಇನ್ನೊಂದು ವಿಚಾರ, ಶ್ರೀವತ್ಸ ಮತ್ತೆ ವಸಂತ ಹೇಗ್ ಪರಿಚಯ ಅನ್ನುವಂತ ಪ್ರಶ್ನೆ ಇದೆ ವಿಜಯ್ ಅವರೇ. ಅವರು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್, ನರ್ಸ್ ಆಗಿದ್ರು. ಓಕೆ. ಅಲ್ಲಿ ಲವ್ ಮ್ಯಾರೇಜ್ ಅವ್ರದ್ದು. ನಮ್ದು ಏನು ಅಬ್ಜೆಕ್ಷನ್ ಇರ್ಲಿಲ್ಲ, ಇಷ್ಟಪಟ್ಟು ಇದು ಮದುವೆ ಆಗಿದ್ದು. ಮದುವೆ ಆಗಿ 1 ತಿಂಗಳಲ್ಲಿ ಅಲ್ಲಿಂದ ಮಿಸ್ ಆಯ್ತು 2007 ಅಲ್ಲಿ. ಮಿಸ್ ಆಗ್ಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬ್ಯಾಂಗ್ಳೂರಲ್ಲಿ. ಆಮೇಲೆ ಒಂದು 24 ಡೇಸ್ ಆದ್ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ವಿರಾಜಪೇಟೆಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ನದಿಯಲ್ಲಿ ಡೆಡ್ ಬಾಡಿ ಸಿಕ್ತು, ಡಿಕಂಪೋಸ್ ಆಗಿತ್ತು. ಆಮೇಲೆ ಅವರು ಅಲ್ಲೇ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ದಫನ್ ಮಾಡಿದ್ರು. ಮತ್ತೆ ಅವಳ ತಾಲಿ ಮತ್ತೆ ಹಾಕಿದ ಬಟ್ಟೆಯಿಂದ ನಾವು ಗುರ್ತಾ ಹಿಡಿದೀವಿ, ಐಡೆಂಟಿಫೈ ಮಾಡಿದೀವಿ. ಈ ವಿಜಯ್ ಅವರಿಗೆ ಸುಜಾತಾ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದ್ರ ಬಗ್ಗೆ ಏನ್ ಹೇಳ್ತೀರಿ? ಏನಿಲ್ಲ ಸರ್, ನಮ್ಮ ಮಿಸ್ಯೂಸ್ ಮಾಡಿದ್ದಾರೆ. ಆತರ ಮಾಡಬಾರ್ದಲ್ಲ. ನಮ್ಮ ತಂಗಿನ ಫೋಟೋ ಇಟ್ಕೊಂಡು ಯಾರ್ದೋ ಮಗಳು ಅಂತೇಳಿ ಆತರ ಮಾಡಬಾರ್ದಲ್ಲ. ಸುಜಾತಾ ಭಟ್ ತಮಗೆ ಮೊದಲು ಪರಿಚಯನ? ಏನ್ ಕತೆ? ಪರಿಚಯ ಇಲ್ಲ ಸರ್. ಇಲ್ಲ ಸರ್. ಸಡನ್ ಅಂತ ಫೋಟೋ ಸಿಕ್ಕಿದ್ರ ಬಗ್ಗೆ ತಮಗೆ ಶಾಕ್ ಆಯ್ತಾ? ಶಾಕ್ ಆಯ್ತು ಸರ್. ಡೆಫಿನೆಟ್ಲಿ ವಿ ಫೆಲ್ಟ್ ವೆರಿ ಬ್ಯಾಡ್. ಅಂದ್ರೆ ಬೇಸರ ಆಯ್ತು ನಮ್ಮ ಫ್ಯಾಮಿಲಿಗೆಲ್ಲ, ತುಂಬಾ ಬೇಸರ ಆಯ್ತು ಈ ತರ ಮಾಡಿದಕ್ಕೆ. ಈಗ ಸುಜಾತಾ ಭಟ್ ತಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ? ಇಲ್ಲ ಸರ್. ಇಲ್ಲ ಸರ್. ಇದ್ರ ಜೊತೆಗೆ ಫೋಟೋ ಹೇಗ್ ಸಿಕ್ತು ಅನ್ನೋದ್ರ ಬಗ್ಗೆ ತಾವು ಮತ್ತೆ ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ. ಫೋಟೋಸ್ ಆಲ್ಬಮ್ ಎಲ್ಲ ವಸಂತಿ ಹತ್ರನೇ ಇತ್ತು, ಅವ್ರ ಮನೆಯಲ್ಲೇ ಇತ್ತು. ಅಲ್ಲಿಂದ ಏನಾದ್ರು ತಗೊಂಡ್ ಹೋಗಿದಾರ ಗೊತ್ತಿಲ್ಲ, ಮಾಹಿತಿ ಇಲ್ಲ ಸರ್. ಓಕೆ ಓಕೆ ಓಕೆ. ಅವ್ರಿಗೆ ಅಲ್ಲಿ ಅವ್ರಿಗೆ ಮತ್ತೆ ವಾಸಂತಿಗೆ ಸಂಪರ್ಕ ಇತ್ತ ಮೊದಲು? ಯಾರಿಗೆ? ಸುಜಾತಾ ಭಟ್ಗೆ? ಇಲ್ಲ ಸರ್. ಇಲ್ಲ ಇಲ್ಲ. ಮತ್ತೆ ಇದ್ರ ಬಗ್ಗೆ ತಾವು ಯಾವತ್ತೂ ಗಮನ ಹರಿಸಲೇ ಇಲ್ವಾ? ಈ ಸುಜಾತಾ ಭಟ್ಗೆ ಅನನ್ಯ ಭಟ್ ಅಂತ ತಮ್ಮ ಸಹೋದರಿಯ ಫೋಟೋ ತೋರಿಸ್ತಾ ಇರೋದು ಇದು ಮೀಡಿಯಾ ಮೂಲಕನೇ ತಮಗೆ ಗೊತ್ತಾಗಿದ್ದು? ಹೌದು 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 ಹೌದು. ಈಗ ಏನ್ ಕ್ರಮ ತಗೊಳ್ಳುವಂತ ವಿಚಾರ ಏನಾದ್ರು ಇದೆಯಾ? ಈ ಸುಜಾತಾ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದಕ್ಕೆ ಏನಾದ್ರು ಕಂಪ್ಲೇಂಟ್ ಕೊಡ್ತೀರಾ ಹೇಗೆ? ಅದು ನೋಡ್ಬೇಕು ಸರ್, ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ನಾನು ಮುಂದಿನ ಹೆಜ್ಜೆ ಇದು ಮಾಡ್ತೀನಿ ಸರ್. ಡಿಸೈಡ್ ಮಾಡ್ತೀನಿ. ಸುಜಾತಾ ಭಟ್ ವಸಂತ ಮನೇಲಿರೋದು ಗೊತ್ತಿತ್ತಾ ತಮ್ಗೆ? ಸುಜಾತಾ ಭಟ್ ವಸಂತ ಅವ್ರ ಮನೆ? ಇಲ್ಲ 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 ಇಲ್ಲ, ಗೊತ್ತಿಲ್ಲ ಸರ್, ಯಾವ ಮಾಹಿತಿ ಇಲ್ಲ ಸರ್ ನಮ್ಗೆ. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ? ನೋಡೇ ಗೊತ್ತಾಗಿದ್ದು, ಒಂದು ಫೈಲ್ ನೋಡಿ ಗೊತ್ತಾಗಿದ್ದು ನಮ್ಗೆ. ಆಲ್ಬಮ್ ಅಲ್ಲಿರೋ ಫೋಟೋನ ತಗೊಂಡು ಹೋಗಿರಬಹುದು ಅನ್ನೋ ಸಂಶಯ ನಿಮ್ಗೆ? ಆಲ್ಬಮ್ ಅವ್ರ ಹತ್ರನೇ ಇತ್ತು, ಹಳೆ ಫೋಟೋಸ್ ಇತ್ತು, ಮದುವೆದು ಆಲ್ಬಮ್ ಎಲ್ಲ ಅವಳ ಹತ್ರನೇ ಇತ್ತು. ಯಾರ ಹತ್ರ? ವಸಂತಿ ಹತ್ರನೇ ಇತ್ತು. ಓಕೆ. ಬಟ್ ನಾವು ಪೊಲೀಸ್ ಅವರೆಲ್ಲ ಲಾಕ್ ಮಾಡಿದ್ರು. ಬಟ್ಟೆ ಗಟ್ಟೆ ಅರೌಂಡ್ 4 to 5 lakhs ಜ್ಯುವೆಲ್ರಿ ಇತ್ತು, ಅದೆಲ್ಲ ಮಿಸ್ಸಿಂಗ್ ಇತ್ತು. ಬರೀ ಹಳೆ ಬಟ್ಟೆಗಳು ಮಾತ್ರ. ಎನಿ ಡಾಕ್ಯುಮೆಂಟ್ಸ್. ಒಂದ್ ಕನ್ಫ್ಯೂಸ್ ಏನ್ ಗೊತ್ತಾ, ಈಗ ವಸಂತಿ ಅವ್ರ ಹತ್ರನೇ ಆಲ್ಬಮ್ ಫೋಟೋಸ್ ಹಳೆ ಫೋಟೋಸ್ ಎಲ್ಲ ಇದ್ದು ಅಂತ ಆದ್ಮೇಲೆ ಈ ಸುಜಾತಾ ಭಟ್ಗೆ ವಾಸಂತಿ ಅವ್ರ ಫೋಟೋ ಹೆಂಗ್ ಸಿಕ್ತು ಅಂತ ಅದ್ ಗೊತ್ತಿಲ್ಲ ಸರ್. ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ನಿಮ್ ಟಿವಿಯಲ್ಲಿ ನೋಡಿದೆ ನಾನು. ಆವಾಗ ಏನಾದ್ರು ಅಲ್ಲಿಂದ ತಗೊಂಡ್ ಹೋಗಿದಾರ ಗೊತ್ತಿಲ್ಲ. ಅವರು 12 ವರ್ಷ ಏನೋ ಇದ್ರಂತೆ ಅಲ್ಲ ಅವ್ರ ಜೊತೆಲಿ, ರಂಗಪ್ರಸಾದ್ ಜೊತೆಲಿ. ಆವಾಗ ಏನೋ ತಗೊಂಡ್ ಹೋಗಿದಾರ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಮ್ಗೆ. ಸೊ ಈಗ ಒಂದಂತೂ ಸ್ಪಷ್ಟ ವಿಜಯ್ ಅವರೇ, ಈಗ ಅನನ್ಯ ಭಟ್ ಅಂತ ತೋರಿಸ್ತಾರಂತ ಫೋಟೋ ತಮ್ಮ ಸಹೋದರಿದು? ಹೌದು ಸರ್. ತಮ್ಮ ಸಹೋದರಿ ಎಷ್ಟು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು, ಹೇಗೆ ಅಂತ ಏನಾದ್ರು ಹೇಳ್ಬೋದಾ? 18 ವರ್ಷದ ಹಿಂದೆ ಸರ್, 2007 ಅಲ್ಲಿ. 18 ವರ್ಷದ ಹಿಂದೆ? 18 years ಆಗಿ. ಈ ಫೋಟೋ ನೋಡಿದಾಗ ತಮಗೆ ಕ್ರಿಯೇಟೆಡ್ ಅಂತ ಅನಿಸ್ತಾ? 100% ಸರ್. ಯಾವ ರೀತಿ ಬದಲಾವಣೆ ಕಂಡ್ರಿ? ನಿಮ್ಮ ತಂಗಿಯ ಇದಿದೆಲ್ಲ ಮನೆಯಲ್ಲಿ ಬೊಟ್ಟು ಹಾಕಿದಾರಲ್ಲ, ಅದು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದಾರೆ.
ಬೊಟ್ಟು ಹಾಕಿದ್ದು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದು. ಹಾ ಹೌದು, ಮತ್ತೆ ಡ್ರೆಸ್ ಸೇಮ್ ಇದೆ, ಹಾ ಸ್ಮೈಲಿಂಗ್ ಫೇಸ್ ಇದೆ. ಮತ್ತೆ ಇನ್ನೊಂದು ಗ್ರೀನ್ ಸ್ಯಾರಿಯಲ್ಲಿ ಬರ್ತಾ ಇದೆ ಅಲ್ಲ, ಅದು ನಮ್ಮ ತಾಯಿದು, ನಮ್ಮ ಕೂರ್ಗಿಸ್ ಇದರಲ್ಲಿ ಪತಾಕ ಅಂತ ಹಾಕ್ತಾರೆ. ಹಾ 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 ಅದು ನೀವು ಐಡೆಂಟಿಫೈ ಮಾಡಬಹುದು, ಅದು ಪತಾಕ ನಮ್ಮ ತಾಯಿದು. ಅದು ಅವ್ರು ಹಾಕೊಂಡಿದ್ದು, ನಮ್ಮ ತಾಯಿ ಗಿಫ್ಟ್ ಕೊಟ್ಟಿದೆ ಅವ್ರಿಗೆ ಅದೇ ಟೈಮಲ್ಲಿ. ಅದಕ್ಕೆ ಆಮೇಲೆ ವಿಜಯ್ ಅವ್ರ ಇನ್ನೊಂದು ವಿಚಾರ, ಈಗ ತಾವು ಗಮನಿಸಿರ್ಬೋದು ಆ ಫೋಟೋನ ಏನ ತೋರಿಸ್ತಾ ಇದಾರಲ್ಲ, ಈಗ ಎಲ್ಲಾ ಕಡೆ ವೈರಲ್ ಆಗಿರುವಂತ ಒಂದು ಫೋಟೋ ಏನಿದೆಯಲ್ಲ, ಆ ಫೋಟೋನ ಮೊದಲು ಮೂಲ ರೂಪದಲ್ಲಿ ಇದ್ದದನ್ನ ತಾವು ಗಮನಿಸಿದ್ರ ಅಥವಾ ಕಂಪ್ಲೀಟ್ಲಿ ಇದು ಕ್ರಿಯೇಟೆಡ್ ಏನಾ? ಕಂಪ್ಲೀಟ್ ಸ್ವಲ್ಪ ಕ್ರಿಯೇಟ್ ಆಗಿದೆ ಸರ್, ಕಂಪ್ಲೀಟ್ ಆಗಿಲ್ಲ. ಅದು ನಮ್ಗೆ ಗೊತ್ತಾಗ್ತಲ್ಲ, ಕಂಪ್ಲೀಟ್ ಕ್ರಿಯೇಟರ್ ಆಗಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ. ಗೊತ್ತಾಗ್ತಲ್ಲ, ಫೇಸ್ ಐಡೆಂಟಿಫೈ ಮಾಡ್ಬೋದಲ್ಲ, ಹಾಗಿದ್ರೆ ತಕ್ಷಣ ಗೊತ್ತಾಯ್ತು. ವಿಜಯ್ ಅವರೇ, ಈಗ ಅವರು ತೋರಿಸಿರುವಂತ ಫೋಟೋ ಏನಿದೆ ಅದು ವಾಸಂತಿ ಅವರದ್ದೇ? ಹೌದು ಸರ್. ಅದರಲ್ಲಿ ಮತ್ತು ಮೂಲ ರೂಪದಲ್ಲಿ ಏನೇನ್ ಚೇಂಜಸ್ ಕಂಡ್ರಿ ತಾವು? ಮೂಲ ರೂಪದಲ್ಲೇ ಹೇಳ್ದಲ್ಲ ನಾನು ಆಗ್ಲೇ ಹೇಳ್ದಾಗೆ, ನಾಮ ಇದು ಮಾಡಿದ್ದಾರೆ ಅಷ್ಟೇ, ಸೈಡ್ಗೆ ಹಾಕಿದ್ದಾರೆ, ಸೆಂಟ್ರಿಗೆ ಹಾಕಿಲ್ಲ, ಫೋರ್ ಹೆಡ್ಗೆ ಸೆಂಟ್ರಿಗೆ ಹಾಕಿಲ್ಲ. ನಾಮ ಅಂದ್ರೆ ಇದನ್ನ ಹಾಕಿರೋದು ಹೇಳ್ತಿದ್ದೀರಿ ನೀವು? ಇಂಕಲ್ಲಿ ಮಾರ್ಕ್ ಮಾಡಿದಾರಲ್ಲ ಬೊಟ್ಟು. ಅದು ಅದು. ಮತ್ತೆ ಆ ರೀತಿ ಒಂದು ಫೋಟೋ ಇತ್ತ ತಮ್ಮ ಸಹೋದರಿದು? ಹೌದು ಇತ್ತು ಸರ್, ಮನೇಲಿ ಇತ್ತು, ಅವಳ ಹತ್ರನೇ ಇತ್ತು. ನಮ್ಮ ಹತ್ರ ಇಲ್ಲ, ಬೇರೆ ಫೋಟೋಸ್ ಇದೆ. ಆ ಫೋಟೋ ಅವಳ ಹತ್ರನೇ ಇತ್ತು. ಅದನ್ನ ನೋಡಿದ್ರಿ ತಾವು? ನೋಡಿದೀವಿ ಸರ್. ನೋಡಿದ ತಕ್ಷಣ ನಮ್ಗೆ ಐಡೆಂಟಿಫೈ ಆಗಿದಲ್ವಾ, ತಕ್ಷಣ ನೋಡಿದ. ಮನೆಯಲ್ಲಿ ಎಲ್ಲ ಏನ್ ಮಾತಾಡ್ಕೊಂಡ್ರಿ? ಈ ರೀತಿ ಎಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಮಗ್ ಶಾಕ್ ಆಗ್ಲಿಲ್ವಾ? ಮುಂದೆ ಏನು? ಬೇಸರ ಆಯ್ತು ಸರ್, ಬೇಸರ ಆಯ್ತು ನಮ್ಗೆ, ತುಂಬಾ ದುಃಖ ಆಯ್ತು ಫ್ಯಾಮಿಲಿಗೆಲ್ಲ. ನಮ್ಮ ತಂಗಿದ ಫೋಟೋ ಸುಮ್ನೆ ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ. ಆಮೇಲೆ ಇದು ನಮಗೆ ಇನ್ನೂ ಒಂದು ಪ್ರಶ್ನೆಯಾಗಿ ಉಳಿತಾ ಇದೆ ವಿಜಯ್ ಅವರೇ. ವಸಂತಿ ಅವರಿಗೆ ಮತ್ತೆ ಸುಜಾತ ಭಟ್ಗೆ ಹೆಂಗೆ ಲಿಂಕು? ಅವ್ರಿಗೆ ಆ ಫೋಟೋ ಹೆಂಗ್ ಸಿಕ್ತು? 18 ವರ್ಷದ ಹಿಂದಿನ ಫೋಟೋನ ಈಗ ಮತ್ತೆ ರೀಕಾಲ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ವ್ಯವಸ್ಥಿತವಾಗಿ ಹೆಂಗೆಲ್ಲ ಕೆಲಸ ನಡೀತಾ ಇದೆ? ಇದ್ರ ಬಗ್ಗೆ ತಾವೇನಾದ್ರೂ ನನಗೆ ಮಾಹಿತಿ ಇಲ್ಲ ಸರ್. 12 ವರ್ಷದಿಂದ ಅವರು 12 ವರ್ಷದವರೆಗೆ ಲಿವಿಂಗ್ ನಲ್ಲಿ ಇದ್ರು ಅಂತ ಹೇಳಿದ್ರಲ್ಲ ಅವರು ಟಿವಿಯಲ್ಲಿ, ಆವ ಟೈಮಲ್ಲಿ ಏನಾದ್ರೂ ಅವ್ರ ಮನೆಗೆ ಒಂದು ತಗೊಂಡೋಗಿರ್ಬೋದು. ಬಹಳ ಏನು ಮಾಡಿಫೈ ಮಾಡಿದ್ದಾರೆ ಅಂತಾನೂ ಕೂಡ ಹೇಳ್ತಾ ಇಲ್ಲ. ಅವರದ್ದೇ ಫೋಟೋ, ವಸಂತಿ ಅವರದ್ದೇ ಫೋಟೋ, ಹಿಂದಿನ ಫೋಟೋ, ಅದನ್ನು ತಂದು ತೋರಿಸ್ತಾ ಇದ್ದಾರೆ ಅಂತ ವಸಂತಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಈ ರೀತಿ ನಮ್ಮ ಮನೆಯ ಹೆಣ್ಣು ಮಗಳ ಫೋಟೋವನ್ನ ಈ ರೀತಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ವಸಂತಿ ಅವರ ಸಾವಿನ ಕುರಿತಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ.